ಆ ನಮಸ್ತೆ ವೀಕ್ಷಕರೇ, ಇವತ್ತು ಶ್ರೀಹರಿಯ ಉತ್ತಮವಾದ ಸ್ತೋತ್ರವನ್ನು ಅರ್ಥಸಹಿತವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ನೋಡಿ ಮತ್ತು ಕೇಳಿ ಆನಂದಿಸಿ. ಜಗಜ್ಜಾಲಪಾಲಂ ಕಚತ್ಕಂಠಮಾಲಂ ಶರಶ್ಚಂದ್ರಭಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ದುರಾವಾರಮಾಯಂ ಸ್ವಪದ್ಮಾಸಹಾಯಂ ಭಜೇಹಂ ಭಜೇಹಂ. ಜಗತ್ತೆಂಬ ಜಾಲದ ಪಾಲಕನಾದ ಚಲಿಸುತ್ತಿರುವ ಕಂಠದ ಹಾರವನ್ನುಳ್ಳ ಹೊಳೆಯುವ ಶರದೃತುವಿನ ಚಂದ್ರನಂತಿರುವ ಹಣೆಯುಳ್ಳ ದೈತ್ಯರ ಸಂಹಾರ ಮಾಡುವ ನೀಲಾಕಾಶದಂತಹ ದೇಹವುಳ್ಳ ಯಾರ ಮಾಯೆಯು ದುರ್ಗಮವಾದದ್ದು, ಯಾರ ಪತ್ನಿಯಾಗಿ ಪದ್ಮಳಿರುವಳು ಅಂತಹ ಶ್ರೀಹರಿಯನ್ನು ನಾನು ಭಜಿಸುವೆನು. ಸದಾ ಮೋಧಿವಾಸಂ ಗಲತ್ಪುಷ್ಪಹಾಸಂ ಜಗತ್ಸನ್ನಿವಾಸಂ ಶತಾದಿತ್ಯಭಾಸಂ ಗದಾಚಕ್ರಶಸ್ತ್ರಂ ಲಸತ್ಪೀತವಾಸಂ ಹಸಚ್ಚಾರುವಕ್ತ್ರಂ ಭಜೇಹಂ ಭಜೇಹಂ. ಯಾರು ಕ್ಷೀರಸಾಗರವಾಸಿಯು ಹಲ್ಲಿನಂತೆ ಬಿಳಿಯಾಗಿರುವ ಪುಷ್ಪಗಳನ್ನು ಹೊಂದಿರುವ ಶುಭದೊಂದಿಗೆ ಸದಾ ಇರುವ 100 ಸೂರ್ಯರಂತೆ ಬೆಳಗುವ ಗದಾ ಚಕ್ರಗಳನ್ನು ಆಯುಧಗಳಾಗಿರಿಸಿಕೊಂಡ ಹೊಳೆಯುವ ಪೀತಾಂಬರವನ್ನು ಧರಿಸಿದ ಸುಂದರ ನಗುಮುಖದ ಶ್ರೀಹರಿಯನ್ನು ನಾನು ಭಜಿಸುವೆನು. ರಮಾಕಂಠಹಾರಂ ಶ್ರತಿವ್ರಾತಸಾರಂ ಜಲಾಂತರವಿಹಾರಂ ನರಾಭಾರಹಾರಂ ಚಿದಾನಂದರೂಪಂ ಮನೋಜ್ಞಸ್ವರೂಪಂ ಧೃತಾನೇಕರೂಪಂ ಭಜೇಹಂ ಭಜೇಹಂ. ರಮಾಹಾರವಾಗಿ ಶೋಭಿಸುವ, ವೇದಗಳ ಸಾರವಾಗಿರುವ, ವಿಶ್ವವೆಲ್ಲ ಸಂಚರಿಸುವ ಧರಣಿಯ ಭಾರವನ್ನು ಹೊತ್ತಿರುವ ಚಿದಾನಂದ ರೂಪನಾದ, ಮನಸ್ಸಿಗೆ ಮುದ ನೀಡುವ ಸ್ವರೂಪವನ್ನು ಹೊಂದಿರುವ, ಅನೇಕ ರೂಪಗಳನ್ನು ಧರಿಸಿದ ಶ್ರೀಹರಿಯನ್ನು ನಾನು ಭಜಿಸುವೆನು. ಜರಾಜನ್ಮಹೀನಂ ಪರಾನಂದಪೀನಂ ಸಮಾಧಾನಲೀನಂ ಸದೈವಾನಲೀನಂ ಜಗಜ್ಜನ್ಮಹೇತುಂ ಸುರಾನೀಕಕೇತುಂ ತ್ರಿಲೋಕೈಕಸೇತುಂ ಭಜೇಹಂ ಭಜೇಹಂ. ಮುಪ್ಪು ಜನ್ಮಗಳಿಂದ ಮುಕ್ತನಾದ ಪರಮಾನಂದದಿಂದ ತುಂಬಿರುವ, ಆತ್ಮದಲ್ಲೇ ಲೀನವಾಗಿರುವ, ಸದಾ ಹೊಸತಾಗಿರುವ, ಜಗತ್ತಿನ ಜನ್ಮಕ್ಕೆ ಕಾರಣನಾದ, ದೇವತೆಗಳ ಸೈನ್ಯಕ್ಕೆ ಅಧಿಪತಿಯಾದ, 3 ಲೋಕಗಳಿಗೂ ಸೇತುವೆಯಂತಿರುವ ಶ್ರೀಹರಿಯನ್ನು ನಾನು ಭಜಿಸುವೆನು. ಕೃತಾಂನಾಯಗಾನಂ ಖಗಾಧೀಶಯಾನಂ ವಿಮುಕ್ತೇರ್ನಿದಾನಂ ಹರರಾತಿಮಾನಂ ಸ್ವಭಕ್ತಾನುಕೂಲಂ ಜಗದ್ವೃಕ್ಷಮೂಲಂ ನಿರಸ್ತಾರ್ಥಶೂಲಂ ಭಜೇಹಂ ಭಜೇಹಂ. ಯಾರು ವೇದಗಳಲ್ಲಿ ಸ್ತುತಿಸಲ್ಪಟ್ಟಿರುವನು, ಪಕ್ಷಿರಾಜನನ್ನು ವಾಹನವಾಗಿರಿಸಿಕೊಂಡುವನು, ಮುಕ್ತಿಗೆ ಕಾರಣಕರ್ತನು, ಶತ್ರುಗಳ ಗರ್ಭವನ್ನು ನಾಶ ಮಾಡುವವನು, ಭಕ್ತರಿಗೆ ಅನುಕೂಲ ಮಾಡುವವನು, ಜಗತ್ತೆಂಬ ವೃಕ್ಷದ ಮೂಲವಾಗಿರುವನು, ಜೀವನದ ನೋವೆಂಬ ಮುಳ್ಳನ್ನು ದೂರ ಮಾಡುವನು ಅಂತಹ ಶ್ರೀಹರಿಯನ್ನು ನಾನು ಭಜಿಸುವೆನು. ಸಮಸ್ತಾಮರೇಶಂ ದ್ವಿರೇಖಾಭಕೇಶಂ ಜಗದ್ವಿಂಬಲೇಶಂ ಹೃದಾಕಾಶದೇಶಂ ಸದಾ ದಿವ್ಯದೇಹಂ ವಿಮುಕ್ತಾಖಿಲೇಹಂ ಸುವೈಕುಂಠಗೇಹಂ ಭಜೇಹಂ ಭಜೇಹಂ. ದೇವತೆಗಳ ಪ್ರಭುವಾದ ದುಂದುಬಿಯ ಬಣ್ಣದ ಕೇಶವಿರುವ, ಜಗತ್ತಿನ ಅಣುವಿನಲ್ಲೂ ಇರುವ, ಆಕಾಶದಂತೆ ಹೃದಯವಿರುವ, ದಿವ್ಯವಾದ ದೇಹವನ್ನು ಸದಾ ಹೊಂದಿರುವ, ವಿಶ್ವದ ಎಲ್ಲ ಬಂಧನಗಳಿಂದಲೂ ಮುಕ್ತನಾದ,
ಆ ವೈಕುಂಠವಾಸಿಯಾದ ಶ್ರೀಹರಿಯನ್ನು ನಾನು ಭಜಿಸುವೆನು. ಸುರಾಲಿ ಬಲಿಷ್ಠಂ ತ್ರಿಲೋಕೀ ವರಿಷ್ಠಂ ಗುರುಣಾಂ ಗರಿಷ್ಠಂ ಸ್ವರೂಪೈಕನಿಷ್ಠಂ ಸದಾ ಯುದ್ಧಧೀರಂ ಮಹಾವೀರವೀರಂ ಮಹಾಂಬೋಧಿತೀರಂ ಭಜೇಹಂ ಭಜೇಹಂ. ಸುರರ ಶತ್ರುಗಳಿಗಿಂತಲೂ ಬಲಿಷ್ಠನಾದ, ಮೂರು ಲೋಕಗಳಲ್ಲಿ ಶ್ರೇಷ್ಠನಾದ, ಎಲ್ಲ ಗುರುಗಳಿಗೂ ಹಿರಿಯನಾದ, ಒಂದೇ ಸ್ವರೂಪದಲ್ಲಿ ನೆಲೆಸಿರುವ, ಯುದ್ಧದಲ್ಲಿ ಸದಾ ದೃಢವಾಗಿರುವ, ವೀರರಲ್ಲಿ ವೀರನಾದ, ಮಹಾಸಾಗರದ ತೀರದಲ್ಲಿರುವ ಆ ಹರಿಯನ್ನು ನಾನು ಭಜಿಸುವೆನು. ರಮಾವಾಮಭಾಗಂ ತಲಾನಗ್ರನಾಗಂ ಕೃತಾಧೀನಯಾಗಂ ಗತಾರಾಗರಾಗಂ ಮುನೇಂದ್ರೈ ಸುಗೀತಂ ಸುರೈ ಸಂಪರೀತಂ ಗುಣೌಧೈರತೀತಂ ಭಜೇಹಂ ಭಜೇಹಂ. ಎಡಭಾಗದಲ್ಲಿ ರಮಾಳನ್ನು ಹೊಂದಿರುವ, ಶಿರಭಾಗದಲ್ಲಿ ಶೇಷನನ್ನು ಹೊಂದಿರುವ, ಯಾಗದಿಂದ ಸಾನ್ನಿಹಿತ್ಯವನ್ನು ಪಡೆಯಬಹುದಾದ, ಮೋಹ ದ್ವೇಷಗಳನ್ನು ಮೀರಿದ, ಮುನಿಗಳಿಂದ ಭಜಿಸಲ್ಪಡುವ, ಸುರರಿಂದ ಸುತ್ತುವರಿದ, ತ್ರಿಗುಣಗಳಿಗೂ ಅತೀತನಾದ ಆ ಶ್ರೀಹರಿಯನ್ನು ನಾನು ಭಜಿಸುವೆನು. ಫಲಶ್ರುತಿ ಇದಂ ಯಸ್ತು ನಿತ್ಯಂ ಸಮಾಧಾಯ ಚಿತ್ತಂ ಪಠೇದಷ್ಟಕಂ ಕಂಠಹಾರಂ ಮುರಾರೇ ಸ ವಿಷ್ಣೋರ್ವಿಶೋಕಂ ಧ್ರುವಂ ಯಾತಿ ಲೋಕಂ ಜರಾಜನ್ಮಶೋಕಂ ಪುನರ್ವಿಂದತೇನೋ. ಮನಸ್ಸಿನ ಏಕಾಗ್ರತೆಯಿಂದ ಯಾರು ಮುರಾರಿಯ ಹಾರದಂತಿರುವ ಈ 8 ಶ್ಲೋಕಗಳನ್ನು ಪಠಿಸುತ್ತಾರೋ ಶೋಕವಿಲ್ಲದ ವಿಷ್ಣುಲೋಕವನ್ನು ಖಂಡಿತವಾಗಿ ತಲುಪುತ್ತಾನೆ ಮತ್ತು ಮುಪ್ಪು ಜನ್ಮಗಳ ನೋವಿನಲ್ಲಿ ಸಿಲುಕುವುದಿಲ್ಲ. ಇತಿ ಶ್ರೀ ಪರಮಹಂಸ ಸ್ವಾಮಿ ಬ್ರಹ್ಮಾನಂದ ವಿರಚಿತಂ ಶ್ರೀಹರಿ ಸ್ತೋತ್ರಂ ಸಂಪೂರ್ಣಂ.